ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದೆ. ವಿವಿಧ ದಲಿತ ಪರ ಪ್ರಗತಿಪರ ಸಂಘಟನೆಗಳಿಂದ ಬಂದ್ಗೆ ಈಗಾಗಲೇ ಕರೆ ನೀಡಲಾಗಿದೆ. ಹೀಗಾಗಿ ಇವತ್ತು ಸಂಪೂರ್ಣ ವಿಜಯಪುರ ಬಂದ್ ಆಗುವಂಥ ಸಾಧ್ಯತೆ ಇದೆ. ವಿವಿಧ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಬಂದ್ಗೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅಭಿಮಾನಿ ಸಂಘಟನೆಗಳ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನು ಆಯೋಜನೆ ಮಾಡಲಾಗಿದೆ. ವಿಜಯಪುರ ನಗರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಈಗಾಗಲೇ ನಗರದಲ್ಲಿ ಬಸ್ ವಾಹನ ಸಂಚಾರಕ್ಕೂ ಬ್ರೇಕ್ ಬೀಳುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಬಸ್ಗಳ ಸಂಚಾರ ಇದೆ. ವ್ಯಾಪಾರಿಗಳ ಬೆಂಬಲ, ಅಂಗಡಿ ಮುಂಗಟ್ಟುಗಳ ಸಂಪೂರ್ಣ ಬಂದಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದರೆ ವ್ಯಾಪಾರಿಗಳ ಸಂಪೂರ್ಣ ಬೆಂಬಲ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದಾಗುವಂಥ ಸಾಧ್ಯತೆ ಇದೆ. ನಗರದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಅಮಿತ್ ಶಾ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಕುರಿತಾದಂಥ ಆಡಿರುವಂಥ ಮಾತುಗಳನ್ನು ಖಂಡಿಸಿ ಈಗ ದಲಿತ ಪರ ಸಂಘಟನೆಗಳು ತೀವ್ರವಾದಂಥ ಹೋರಾಟವನ್ನು ಮಾಡ್ತವೆ. ನೋಡ್ತಾ ಇದ್ದೀರಾ, ವಿವಿಧ ಸಂಘಟನೆಗಳಿಂದ ಹೋರಾಟಕ್ಕೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅನೇಕ ದಲಿತ ಪರ ಸಂಘಟನೆಯ ಮುಖಂಡರೀಗ ಜನರಿಗೆ ಸಾರ್ವಜನಿಕ ಗುಲಾಬಿ ಹೂವನ್ನು ಕೊಟ್ಟು ಬಂದ್ಗೆ ಸಹಕರಿಸುವಂತೆ ಕರೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಹೇಗಿದೆ ನೋಡೋಣ. ವಿವಿಧ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆ, ಅಹಿಂದ್ ಸಂಘಟನೆ ಹಾಗೂ ಅಂಬೇಡ್ಕರ್ ಏನು ಬೆಂಬಲಿಗರ ಒಂದು ಸಂಘಟನೆಗಳಿಂದ ಇಂದು ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಂದ್ನಲ್ಲಿ ವಿಶೇಷವಾಗಿ ಆಚರಣೆ ಮಾಡೋಕೆ ಎಲ್ಲರೂ ಸಾಥ್ ಕೊಡಬೇಕಂತೇಳಿ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಇದೀಗ ಬೀದಿಗಿಳಿದಿದೆ. ಏನು ಸರ್ಕಾರಿ ಬಸ್ ಇರ್ಬೋದು, ಖಾಸಗಿ ಬಸ್ ಇರ್ಬೋದು, ಆಟೋ ಏನು ಕ್ಯಾಬ್ಗಳಿರ್ಬೋದು, ಟಮ್ ಇರ್ಬೋದು, ಎಲ್ಲ ಚಾಲಕರಿಗೆ ಮತ್ತು ಜನರಿಗೆ ಅವರು ವಿಶೇಷವಾಗಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಏನಂತಂದರೆ ಹೂವನ್ನು ಕೊಡುವ ಮೂಲಕ ಗುಲಾಬಿ ಹೂವನ್ನು ನೀಡಿ ಅವರೊಂದು ಮನವಿ ಮಾಡ್ಕೊತಾ ಇದ್ದಾರೆ. ಏನು ವಿಜಯಪುರದ ದಲಿತ ವಿದ್ಯಾರ್ಥಿ ಪರಿಷತ್ನ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇಲ್ಲಿ ವಿಜಯಪುರದ ನಗರದ ಬಸ್ ನಿಲ್ದಾಣ ಇರ್ಬೋದು ಮತ್ತು ಇದರ ಮುಖ್ಯ ರಸ್ತೆಗಳಲ್ಲಿ ಆಗಮಿಸಿ ಎಲ್ಲರಿಗೂ ಒಂದು ಗುಲಾಬಿ ಹೂವನ್ನು ನೀಡಿ ಬಂದ್ಗೆ ಸಾಥ್ ಕೊಡಬೇಕು. ಏನು ವಿಜಯಪುರ ಬಂದ್ ಕೊಟ್ಟಿದ್ದನ್ನು ಯಶಸ್ವಿ ಮಾಡಬೇಕು. ನಾವು ಯಾವುದೇ ರೀತಿಯಿಂದ ಅಹಿತಕರ ಘಟನೆ ನಡೆಯದಂತೆ ಶಾಂತಯುತವಾಗಿ ಬಂಧನ ಮಾಡ್ತೀವಿ. ಆ ಬಂದಿಗೆ ಎಲ್ಲರೂ ಸಾಥ್ ಕೊಡಬೇಕು ಎನ್ನೋ ಮನವಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಅವರು ಮನವಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋದನ್ನು ದಲಿತ ವಿದ್ಯಾರ್ಥಿ ಪರಿಷತ್ನ ಪದಾಧಿಕಾರಿಗಳನ್ನು ನಾವು ಮಾತಾಡ್ಸೋಣ. ಏನು ವಿಶೇಷವಾಗಿ ಹೂವನ್ನು ಕೊಟ್ಟು ನೀವು ಮನವಿ ಮಾಡ್ಕೊಳ್ತಾ ಇದ್ದೀರಿ, ಏನಂತ ಮನವಿ ಮಾಡ್ಕೊಳ್ತಾ ಇದ್ದೀರಿ ಮತ್ತು ಜನರಿಂದ ಯಾವ ರೆಸ್ಪಾನ್ಸ್ ಬರ್ತಾ ಇದೆ? ಸರ್, ಈ ಒಂದು ವಿಜಯಪುರ ಹೋರಾಟ ಬಂದಿದೆ. ಇದು ಒಂದು ಜನಪರ ಚಳವಳಿಯಾಗಿ ಇವತ್ತು ನಮ್ಮ ಮುಂದೆ ಎಲ್ಲರೂ ಇವತ್ತು ರೂಪುಗೊಂಡಿದ್ದು ಎಲ್ರಿಗೂ ಗೊತ್ತಿದೆ. ಅದಕ್ಕಾಗಿ ಈ ಒಂದು ವಿಶೇಷವಾದಂಥ ಹೋರಾಟದಲ್ಲಿ ಯಾಕಪ್ಪ ಅಂತಂದರೆ ಇವತ್ತು ರಾಷ್ಟ್ರ ನಾಯಕರು ಇವತ್ತು ನಮಗೆ ಒಂದು ಅವಮಾನ ಆಗಿದೆ ಅಂತೇಳಿ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತಾಯಿದ್ವಿ. ಈ ಹೋರಾಟಕ್ಕೆ ಪ್ರೀತಿ ವಿಶ್ವಾಸದಿಂದ ನಮ್ಮ ಒಂದು ನಾಡು ಅದಕ್ಕೆ ಒಂದು ದೊಡ್ಡ ಹೆಸರಿದೆ. ಸಂಸ್ಕೃತಿಯನ್ನು ಇರತಕ್ಕಂಥ ಒಂದು ವಿಜಯಪುರ ನಾಡಲ್ಲಿ ನಾವು ಇವತ್ತು ಸಂಸ್ಕೃತವನ್ನು ಬಿಟ್ಟು ಏನೂ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಸಂಸ್ಕೃತಿಯನ್ನು ಬೆಳೆಸಬೇಕು. ಇವ್ರ ಜೊತೆನೇ ನಾವು ದಿನಲೂ ನಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ. ಅದಕ್ಕಾಗಿ ನಾವು ಎಲ್ಲ ಒಂದು ವ್ಯವಸ್ಥೆಗೆ ಇವತ್ತು ಹೂ ಕೊಡೋ ಮೂಲಕ ಪ್ರೀತಿ ವಿಶ್ವಾಸದಿಂದ ಸಂಯಮದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಹೋರಾಟದಲ್ಲಿ ಭಾಗಿಯಾಗೋಣ. ಈ ಒಂದು ಪ್ರಭುತ್ವವನ್ನು ಉಳಿಸೋಣ, ನಮ್ಮ ನಾಯಕರ ಒಂದು ಅಸ್ತಿತ್ವವನ್ನು ಉಳಿಸೋಣ ಅಂತೇಳಿ ಅವರಿಗೆ ವಿಶೇಷವಾಗಿ ಮನವಿ ಮಾಡ್ಕೋತಾ ಇದ್ದೀವಿ. ಜನರು ಯಾವ ರೀತಿ ಎಲ್ಲ ನಿಮಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ನೀವು ಹೂ ಕೊಡ್ತೀರಿ, ಹೂ ಕೊಟ್ಟಾಗ ಏನು ಹೇಳ್ತಾ ಇದ್ದಾರೆ? ಎಲ್ಲರೂ ಆಲ್ಮೋಸ್ಟು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ತಾರಂತ ರೆಸ್ಪಾನ್ಸ್ ಮಾಡಿದ್ದಾರೆ. ಕೊಡ್ತಾ ಇದ್ದಾರೆ. ಇದು ದಲಿತ ವಿದ್ಯಾರ್ಥಿ ಪರಿಷತ್ ಏನು ಪದಾಧಿಕಾರಿಗಳ ಮಾತು. ನಾವು ಶಾಂತಿಯುತವಾಗಿ ಬಂಧನ ಮಾಡ್ತೀವಿ, ಆ ಕಾರಣದಿಂದ ಬಂದ್ಗೆ ಸಾಥ್ ನೀಡ್ರಿ ಅನ್ನೋ ಮನವಿಯನ್ನು ಗುಲಾಬಿ ಹೂವನ್ನು ಕೊಡೋ ಮೂಲಕ ನಾವು ಮಾಡಿಕೊಡ್ತಾ ಇದ್ದೀವಿ. ಜನರು ಕೂಡ ಸಾಕಷ್ಟು ರೀತಿಯ ಒಳ್ಳೆಯ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಬಂದ್ಗೆ ಸಾಥ್ ಕೊಡ್ತೀವಿ ಅನ್ನೋ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀಶಲ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.